ಪಾಷಾ ಅವರಿಗೆ ಶುಭಾಶಯ ಕೋರೋದಕ್ಕೆ ಎಲ್ಲ ವೇದಿಕೆ ಮೇಲೆ ಇದ್ದೀರಿ. ಆರಿಫ್ ಪಾಷಾ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಹುಡುಗರಲ್ಲಿ ಬೇರೆ ಬೇರೆ ಸಂಚಾರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹಿಂದೆನೂ ಒಂದು 2-3 ಕಾರ್ಯಕ್ರಮ ಅವ್ರನ್ನ ಅಟೆಂಡ್ ಮಾಡಿದ್ದೀನಿ. ಅದು ಕಾರ್ಯಕರ್ತರಿಗೆ ಹಿನ್ನಡೆ ಆಗ್ತದೆ. ದಯಮಾಡಿ ಸೋಮಶೇಖರ್ ಅವರು ಈ ಮೂಲಕ ನಾನು ಮುಂದೆ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಮತ್ತು ಮುಖ್ಯಮಂತ್ರಿಗಳ ಒಟ್ಟು ನಗರ ಪಾಲಿಕೆ ಸದಸ್ಯರಾಗಿದ್ದಂಥ ಸುನೀಲ್ ಸುಭಾಷ್ ಅವರೇ, ಅಜ್ಮಲ್ ಅವರು, ವೆಂಕಟೇಶ್ ಆರಿಫ್ ಪಾಷಾ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷ. ಈಗ ಏರ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಸೋಮಣ್ಣವರು ಆರಿಫ್ಗೆ ಕೆಲಸ ನೋಡಬೇಕು ಅಂತ ಕೇಳ್ತಾರೆ. ಅದರಲ್ಲೂ ಹಿಂದುಳಿದ ಒಂದು ಪ್ರದೇಶದಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ಇರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಸ್ಥಳಗಳಲ್ಲಿ ಎಷ್ಟು ಸೇವೆ ಮಾಡಿದ್ರು ಕೂಡ ಅತ್ಯಲ್ಪ ಆಗುತ್ತೆ. ಅವರಿಗೆ ಎಲ್ಲರೂ ಹೊಂದಿರೋದಕ್ಕೂ ಬಹಳಷ್ಟು ನೋವನ್ನ ಅನುಭವಿಸ್ತಕ್ಕಂಥ ಸಮಾಜ ಇದು. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ವಿದ್ಯಾವಂತರಾದಷ್ಟು ಕೂಡ ಜ್ಞಾನದ ಬಗ್ಗೆ ತಿಳುವಳಿಕೆ ಬರುತ್ತೆ. ಜ್ಞಾನ ಯಾವಾಗ ಬರುತ್ತೆ, ಹಣಕ್ಕಿಂತ ಬಹಳ ಮುಖ್ಯ. ಇನ್ನೊಂದು ಕಡೆನೋ ಬೇರೆ ಬೇರೆ ಕಡೆನೋ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸವಿರ್ತಕ್ಕಂಥದ್ದನ್ನು ಕಾಣ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಲಿಕ್ಕೆ ವೇದಿಕೆ ಇರತಕ್ಕಂಥ ಎಲ್ಲ ಒಳ್ಳೆದಾಗ್ಲಿ ಆರಿಫ್ ಅವರೇ, ಬಹಳ ಸಂತೋಷ. ಯಾವ ಪಟ್ಟಣ ಪಂಚಾಯಿತಿಯಲ್ಲಿ ಕಡ್ಕೊಳ ಇರ್ಬೋದು, ರಮನಹಳ್ಳಿ ಇರ್ಬೋದು, ಮತ್ತು ಭೋಗಾದಿ ಇರ್ಬೋದು, ನಗರಸಭೆಯಲ್ಲಿ ಊಟಗಳಿರ್ಬೋದು, ಇಷ್ಟು ಆಗಿದ್ದಂಥ ಆದೇಶ ಇಲ್ಲಿ ಆರಿಫ್ ಪಾಷಾರವರಿಗೆ ನಗರಸಭೆ ಸದಸ್ಯರಾಗಿ ಸರ್ಕಾರ ಆದೇಶವನ್ನು ಮಾಡಿದರೂ ಕೂಡ ಅದು ತಡೆ ಹಿಡಿಯಲಾಗಿದೆ. ಯಾಕೆ ಸೋಮಶೇಖರ್ ಅವರು ಹಿರಿಯ ಶ್ರೀನಿವಾಸ ಹಾಸ್ಪಿಟಲ್ನ ಮುಖ್ಯಸ್ಥರಾದಂಥ ಶ್ರೀಮಾನ್ ವೆಂಕಟೇಶ್ ಅವರು ಸುಮಾರು ಕಳೆದ ಒಂದು 8-10 ವರ್ಷದಿಂದ ನಾನು ಆರಿಫ್ ಪಾಷಾರವರ ಹುಟ್ಟುಹಬ್ಬ ಎಲ್ಲ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಇವತ್ತು ಬೃಹತ್ ಪ್ರಮಾಣದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಅದರಲ್ಲಿ ವಿಶೇಷವಾಗಿ ಭಾರತ್ ನಗರದಲ್ಲಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಳ್ಳೆಯದು. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಮತ್ತು ಇತರ ಎಲ್ಲ ಮುಖಂಡಗಳೇ, ಶ್ರೀಮಾನ್ ಆರಿಫ್ ಪಾಷಾರವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತ ಮತ್ತು ಹಾಗೆಯೇ ಯಾವಾಗಲೂ ಕೂಡ ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ ಮನಸ್ಸನ್ನು ಹೊಂದಿರ್ತಕ್ಕಂಥವ್ರು. ಯಾವಾಗಲೂ ಕೂಡ ಬಡವರ ಬಗ್ಗೆ, ಅತ್ಯಂತ ಹಿಂದುಳಿದವ್ರ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಹಾಗಾಗಿ ಅವನಿಗೆ ಈ ಹುಟ್ಟುಹಬ್ಬಕ್ಕೆ ಚಾಮುಂಡೇಶ್ವರಿ ತಾಯಿని ಪ್ರಾರ್ಥನೆ ಮಾಡಿ ಅವನಿಗೆ ಶುಭವನ್ನು ಕೂಡ ಕೋರ್ತಾ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಾಜಮುಖಿ ಕೆಲಸ ಮಾಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈಗಾಗಲೇ ಅವರ ಹುಟ್ಟುಹಬ್ಬದ ಶುಭಾಶಯನ ಕೊಡ್ತಾ ಇದ್ದೇನೆ. ಅವರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನಾ ರೀತಿಯ ಸೇವಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಈ ದಿನ ಬಡವರಿಗೆ ಭಾರತ್ ನಗರದಲ್ಲಿ ಪ್ರತಿ ವರ್ಷ ನಾನಾ ರೀತಿ ಸೇವಾ ಕಾರ್ಯಕ್ರಮಗಳುಂಟು. ಈ ವರ್ಷ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಜನಗಳಿಗೆ ಅದನ್ನು ಅರಿವು ಮೂಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ಕೆಲಸ. ಎಷ್ಟೋ ಜನಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕಾಗಲ್ಲ, ಗೊತ್ತಾಗಲ್ಲ, ತಿಳುವಳಿಕೆಗಳಿರಲ್ಲ. ಅದನ್ನೆಲ್ಲ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೆಯ ಕೆಲಸ ಆಗಿದೆ. ಅದರಿಂದ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟ ನಾಯಕರು ಬಂದಿದ್ರು, ಅವ್ರ ಆಶೀರ್ವಾದ ಇದೆ. ಜೊತೆಗೆ ಏನಂದರೆ ಇವತ್ತೇನು ಈ ಏರಿಯಾದಲ್ಲಿ ಯಾರು ಸರಿಯಾಗಿ ಮೆಡಿಸಿನ್ ಬಗ್ಗೆ ಪಾಪ ತೊಂದರೆಯಲ್ಲಿ ಹೋಗೋಕ್ಕಾಗಲ್ಲ ಅಂಥ ಒಂದು ಜಾಗ ಗುರುತಿಸಿ ನಾವು ನಮ್ಮಿಂದ ಒಂದು ಈ ಸಮಾಜದಲ್ಲಿ ಇರೋ ಜನದಲ್ಲಿ ಒಂದು ಒಳ್ಳೆಯದಾಗಲಿ, ಒಂದು ಅವ್ರದ್ದೊಂದು ಕಷ್ಟನೂ ದೂರ ಆಗಲಿ. ಜೊತೆಗೆ ಅವರು ಇನ್ನು ಮುಂದಕ್ಕೆ ನಮ್ಮದೇನು ನಮಗೋಸ್ಕರ ಹುಟ್ಟುಹಬ್ಬ ಜನ್ಮದಿನ ಮಾಡ್ಕೊಂಡ್ರೆ ಪ್ರಯೋಜನ ಆಗಲ್ಲ. ನಮ್ಮಿಂದ 4 ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಅದು ಸಮಾಧಾನ, ನಮ್ಗೆ ಖುಷಿ ಬರುತ್ತೆ. ನಾವು ಎಲ್ಲೋ ಊಟ ಮಾಡೋದು, ಎಲ್ಲೋ ಕೂತ್ಕೊಂಡು ಇದು ಮಾಡೋದು ಅದು ನಮ್ಗೆ ಇಷ್ಟ ಇಲ್ಲ. ನಮಗೆ 4 ಜನಕ್ಕೆ ನಮ್ಮಿಂದ ಏನೋ ನಾವು ಏನು ಬದುಕಿ ಇರೋವರೆಗೂ ಆ ಶ್ರಮದ ದುಡ್ಡಲ್ಲಿ ಒಂದು ಒಳ್ಳೇದು ಮಾಡಬೇಕು ಅಷ್ಟೇ ಸರ್. ನಮಗೆ ಸರ್ ಏನಿಲ್ಲ ಸರ್, ಒಂದು ಒಳ್ಳೆ ದಾರಿ ಹುಡುಕ್ತಾ ಇದ್ದೀವಿ. ಒಳ್ಳೆತನ ಆಗಬೇಕು ನಮಗೆ. ಒಳ್ಳೆ ಜನಕ್ಕೆ ಎಲ್ಲಿ ಸವಲತ್ತು ನಮ್ಮ ಕೈಲಿ ಆಗುತ್ತೆ ಅಷ್ಟು ಮಾಡೋಕ್ಕೆ ನಾವು ಬದಲಾಯಿದ್ದೀವಿ ಸರ್. ಸಾಕಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದ್ದೀರಿ, ಪಕ್ಷದಿಂದ ಒಳ್ಳೆಯ ಸ್ಥಾನಮಾನ ಕೊಡಬೇಕು ಅಂತ ಮರಿಗೌಡ ಮತ್ತು ಸೋಮಣ್ಣ ಹೇಳ್ತಾ ಇದ್ದಾರೆ. ಹೌದು ಸರ್, ಅವಕಾಶಗಳೈತೆ ಮಾಡಿದ್ದಾರೆ. ಅದು ಆದೇಶನೂ ಆಗಿ ಸ್ವಲ್ಪ ನಿಂತಿದೆ. ಎಂತಂದ್ರೆ ಅವ್ನು ಒಳ್ಳೇದಾಗುತ್ತೆ, ಒಂದು ನಂಬಿಕೆ ಇಡೀ ಪಾರ್ಟಿಲಿ ಒಳ್ಳೆ ಆಗಿ ಆಗುತ್ತೆ ಸರ್.